ಲೇ, ಎಷ್ಟು ದಿನ ಆಯ್ತಲ್ಲ ಬಡ್ಡಿ ರೊಕ್ಕ ತಗೊಂಡು ಕೊಡ್ಬೇಕಂತ ಗೊತ್ತಾಗಿಲ್ಲ. ಅಣ್ಣ ಏನ್ ಅನ್ಕೋಬೇಡ ಅಣ್ಣ, ನಮ್ಮ ಅಮ್ಮಗೆ ಆರಾಮಿಲ್ಲ, ಫುಲ್ ಸೀರಿಯಸ್ ಐತೆ. ನೆಕ್ಸ್ಟ್ ಮಂತ್ ಕೊಟ್ಬಿಡ್ತೀನಿ ಅಣ್ಣ, ಹಿಂಗಾದ್ರು ಮಾಡಿ. ಸಾಯಂಕಾಲ ಒಳಗಡೆ ಏನನ್ ಕೊಟ್ಟಿಲ್ಲ ನಿನ್ ಶಾಪ್ ಕ್ಲೋಸ್ ಮಾಡ್ತೀನಿ ನೋಡು. ಮಗ ಒಂದ್ 1/2 kg ಕೇಕ್ ಕೊಡು ಮಗ. ಒಂದ್ ನಿಮಿಷ ಮಗ, ಕೊಡ್ತೀನಿ. ತಗೋ ಮಗ. ಎಷ್ಟು ಮಗ ಇದು? ಮಗ 500 ರೂಪಾಯಿ. ತಗ 200 ರೂಪಾಯಿ ಬರುತ್ತೆ. ಮಗ ಬಹಳ ಟೈಟ್ ಅಲ್ಲಿ ಇದೀನಿ, ಈ ತರ ಮಾಡಕ್ ಹೋಗ್ಬೇಡ ಮಗ. ಇರ್ಲಿ ಇಟ್ಕೋ, ಬರುತ್ತೆ. ತಗೋ, ಏನ್ ಕೇಕ್ ಕೊಟ್ಟಿ ನೀನು? ಇದ್ರಲ್ಲೆಲ್ಲ ಒಳಗಳು ಬಿದ್ದಾವೆಲ್ಲ. ಇಲ್ಲ ಮಗ, ಫ್ರೆಶ್ ಮಾಡಿರೋದು ಕೊಟ್ಟಿರೋದು. ಬೇಡ, ನನ್ ದುಡ್ಡು ನನ್ಗೆ ವಾಪಸ್ ಕೊಡು ಫಸ್ಟ್. ತಗೋ ಮಗ. ಇದೇನಪ್ಪ ಖಾಲಿ ಕೈಲಿ ಐತೆ, ವೇಟೇ ಇಲ್ಲ. ಅರೆ ಇಷ್ಟೊಂದು ದುಡ್ಡ? ಅವನ ಹತ್ರ ನಂಗೆ ದುಡ್ಡಿರಲ್ಲ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂದ್ವಪ್ಪ? ಲೇ, ಎಷ್ಟು ದಿನ ಆಯ್ತಲ್ಲ ಬಡ್ಡಿ ರೊಕ್ಕ ತಗೊಂಡು ಕೊಡ್ಬೇಕಂತ ಗೊತ್ತಾಗಿಲ್ಲ. ಅಣ್ಣ ಏನ್ ಅನ್ಕೋಬೇಡ ಅಣ್ಣ, ನಮ್ಮ ಅಮ್ಮಗೆ ಆರಾಮಿಲ್ಲ, ಫುಲ್ ಸೀರಿಯಸ್ ಐತೆ. ನೆಕ್ಸ್ಟ್ ಮಂತ್ ಕೊಟ್ಬಿಡ್ತೀನಿ ಅಣ್ಣ, ಹಿಂಗಾದ್ರು ಮಾಡಿ. ಸಾಯಂಕಾಲ ಒಳಗಡೆ ಏನನ್ ಕೊಟ್ಟಿಲ್ಲ ನಿನ್ ಶಾಪ್ ಕ್ಲೋಸ್ ಮಾಡ್ತೀನಿ ನೋಡು. ಅಷ್ಟೊಂದು ದುಡ್ಡನ್ನ ತಗೊಂಡೋಗಿ ಅವ್ನ ಕೈಯಲ್ಲಿ ಕೊಟ್ಟಿದ್ರೆ ಅವ್ನು ತಗೊಂತಾ ಇರ್ಲಿಲ್ಲ. ಯಾಕಂದ್ರೆ ಅವನಿಗೂ ಗೊತ್ತು ಅಷ್ಟೊಂದು ದುಡ್ಡು ನನ್ನ ಹತ್ರ ಇರಲ್ಲ ಅಂತ. ಅದಕ್ಕೆ ಈ ತರ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.